ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ 4ರಿಂದ 5 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ. ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು. ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ. ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಭಾರತದ ಋತುಗಳು ಈ ಒಂದು ಘಟಕದಿಂದ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಏಕೆ? ಈ ಒಂದು ಪ್ರಶ್ನೆ ಏಪ್ರಿಲ್ 2015, ಏಪ್ರಿಲ್ 2017, ಜೂನ್ 2017ರಲ್ಲಿ ಬಂದಿದೆ. ಉತ್ತರ: ಪ್ರಧಾನ ಉದ್ಯೋಗ ವ್ಯವಸಾಯ. ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುವುದು. ಮಳೆ ವಿಫಲತೆ, ಬರಗಾಲ, ಮಳೆ ಹೆಚ್ಚಾದರೆ ಪ್ರವಾಹ, ಆಸ್ತಿ ಹಾನಿ, ಅನಿಶ್ಚಿತ ಹಾಗೂ ಅಸಮಾನ ಮಳೆಯ ಹಂಚಿಕೆ. ಈ ಒಂದು ಪ್ರಶ್ನೆ ಏಪ್ರಿಲ್ 2016ರಲ್ಲಿ ಬಂದಿದೆ. ಬೇಸಿಗೆ ಕಾಲದಲ್ಲಿ ಉತ್ತರ ಭಾರತದ ಉಷ್ಣಾಂಶ ಹೆಚ್ಚಾಗಿರಲು ಕಾರಣವೇನು? ಉತ್ತರ: ಸೂರ್ಯನ ಲಂಬಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುತ್ತವೆ. ದೀರ್ಘ ಹಗಲು, ಸಮುದ್ರದಿಂದ ಇರುವ ದೂರ. ಈ ಒಂದು ಪ್ರಶ್ನೆ ನೋಡಿ, ಏಪ್ರಿಲ್ 2019ರಲ್ಲಿ ಬಂದಿದೆ. ಭಾರತದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಏಕೆ? ಉತ್ತರ: ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ, ಮಾನ್ಸೂನ್ ಮಾರುತಗಳು, ಸಾಗರ ಪ್ರವಾಹಗಳು, ಅಕ್ಷಾಂಶಗಳು, ಸಮುದ್ರದಿಂದ ದೂರ. ಈ ಒಂದು ಪ್ರಶ್ನೆ ನೋಡಿ, ಬೇಸಿಗೆಯಲ್ಲಿ ಭಾರತದ ಉಷ್ಣಾಂಶವು ಹೆಚ್ಚಾಗಿರಲು ಕಾರಣವೇನು? ಜೂನ್ 2022. ಉತ್ತರ: ಸೂರ್ಯನ ಲಂಬಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದು. ಈ ಒಂದು ಪ್ರಶ್ನೆ ನೋಡಿ, ಪರ್ಯಾಯ ಪ್ರಸ್ಥಭೂಮಿಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹೇಗೆ? ಉತ್ತರ: ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕ ಪ್ರಾಮುಖ್ಯತೆ ಅಪಾರ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ನದಿಗಳು ಜಲಪಾತಗಳನ್ನು ಹೊಂದಿರುವುದರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕವಾಗಿದೆ. ಕಪ್ಪು ಮಣ್ಣಿನಿಂದ ಕೂಡಿದ್ದು ಕೃಷಿಗೆ ಸಹಾಯಕವಾಗಿದೆ. ಗಿರಿಧಾಮಗಳನ್ನು ಹೊಂದಿವೆ. ಅಕ್ಟೋಬರ್ ತಿಂಗಳಿನ ಆರಂಭದಲ್ಲಿ ಮಾನ್ಸೂನ್ ಮಾರುತಗಳು ಹಿಂತಿರುಗಲು ಕಾರಣವೇನು? ಉತ್ತರ: ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗಿರುವುದರಿಂದ ಭೂಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ಕ್ರಮೇಣ ಕ್ಷೀಣಗೊಂಡು ಅಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುವುದು. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುವುದು. ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂತಿರುಗುತ್ತವೆ. ಈ ಒಂದು ಪ್ರಶ್ನೆಯನ್ನು ನೋಡಿ, ಮಾವಿನ ಹುಯಿಲು ಎಂದರೇನು? ಉತ್ತರ: ಕೇರಳದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬೀಳುವ ಪೂರ್ವ ಮಾನ್ಸೂನ್ ಮಳೆಯನ್ನು ಮಾವಿನ ಹುಯಿಲು ಎನ್ನುವರು. ಈ ಒಂದು ಪ್ರಶ್ನೆಯನ್ನು ನೋಡಿ, ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳಾವವು? ಏಪ್ರಿಲ್ 2022ರಲ್ಲಿ ಬಂದಿದೆ. ಉತ್ತರ: ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಈ ಒಂದು ಪ್ರಶ್ನೆ ನೋಡಿ, ಇದು ಏಪ್ರಿಲ್ 2023ರಲ್ಲಿ ಬಂದಿದೆ. ಕಾಲ ಬೈಸಾಖಿ ಎಂದರೇನು? ಉತ್ತರ: ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಮಳೆಯನ್ನು ಕಾಲ ಬೈಸಾಖಿ ಎನ್ನುವರು. ಈ ಒಂದು ಪ್ರಶ್ನೆ ನೋಡಿ, ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿರಲು ಕಾರಣವೇನು? ಉತ್ತರ: ಭಾರತದ ಹೆಚ್ಚು ಭಾಗವು ಉಷ್ಣವಲಯದಲ್ಲಿದೆ. ವಾಯುಗುಣವು ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ಆದ ಕಾರಣ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ.
ಈ ಪ್ರಶ್ನೆ ನೋಡಿ, ಭಾರತದಲ್ಲೇ ಅತಿ ಕಡಿಮೆ ಮಳೆ ದಾಖಲೆ ಹೊಂದಿರುವ ಪ್ರದೇಶ ಯಾವುದು? ಜೂನ್ 2023. ಉತ್ತರ ರಾಜಸ್ಥಾನದ ರುಯ್ಲಿ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಭಾರತದ ಮಣ್ಣುಗಳು ಈ ಒಂದು ಘಟಕದಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಹಲವಾರು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಆದ್ದರಿಂದ ಈ ವಿಡಿಯೋಗಳನ್ನು ತಾವು ಮೊದಲಿಗೆ ನೋಡಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ತಾವು ಮೊದಲೇ ವಿಡಿಯೋವನ್ನು ನೋಡಬಹುದು. ಆದ್ದರಿಂದ ತಾವುಗಳು ಖಂಡಿತವಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.